ಆಷಾಢ ಮಾಸದಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಾಗ ಕಳಸದ ನೀರಿಗೆ ಈ ಒಂದು ವಸ್ತುವನ್ನು ಅರ್ಪಿಸಿ ಪೂಜೆ ಮಾಡಿದರೆ ಸಾಕು, ನಿಮ್ಮ ಜನ್ಮ ಜನ್ಮದ ಪಾಪಗಳು ಎಲ್ಲವೂ ಕಳೆಯುತ್ತದೆ ಮತ್ತು ಸಕಲ ಕಾರ್ಯ ಸಿದ್ಧಿ ಆಗುತ್ತೆ. ಅಂದುಕೊಂಡ ಕೆಲಸಗಳು ನಿರ್ವಿಘ್ನವಾಗಿ ಆಗುತ್ತೆ. ಅದು ಯಾವ ವಸ್ತುವನ್ನು ಹಾಕಬೇಕು ಮತ್ತು ಯಾವ ದಿನ ಆಷಾಢ ಮಾಸ ಪೂಜೆ ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ ದುಃಖ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಲು ಈ ತಕ್ಷಣ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಒಂದೇ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ. ಆಷಾಢ ಮಾಸ ನಿಮ್ಮ ಬಹುತೇಕ ಎಲ್ಲ ಕನಸುಗಳನ್ನು ನೆನಸು ಮಾಡಿಕೊಳ್ಳುವ ದಿನವಾಗಿರುತ್ತದೆ. ಈ ದಿವಸ ಕಳಸ ಪ್ರತಿಷ್ಠಾಪನೆ ಆಷಾಢ ಶುಕ್ರವಾರ ಶುಭದ ದಿವಸ. ಒಂದು ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಕುಂಕುಮದಿಂದ ಬರೆದುಕೊಳ್ಳಬೇಕು. ಅದಾದ ಮೇಲೆ ಒಂದು ತಾಮ್ರದ ಚೆಂಬಿಗೆ ನೀರನ್ನು ಹಾಕಿ ನೀರಿನ ಒಳಭಾಗದಲ್ಲಿ ಒಂದೇ ಒಂದು ಕವಡೆ, ಧನಾಕರ್ಷಣ ಕವಡೆ ಅಂತ ಕರೆಯುತ್ತಾರೆ. ಈ ಧನಾಕರ್ಷಣ ಕವಡೆಯನ್ನು ಕಳಸದ ಪ್ರತಿಷ್ಠಾಪನೆ ಮಾಡುವ ನೀರಿನೊಳಗಡೆ ಹಾಕಬೇಕು. ಒಂದು 5 ರೂಪಾಯಿ ನಾಣ್ಯವನ್ನು ಕಳಸದ ನೀರಿನೊಳಗಡೆ ಹಾಕಬೇಕು. ಈ ರೀತಿ ಹಾಕಿ ತೆಂಗಿನಕಾಯಿ ಮತ್ತು ಸುತ್ತ ವೀಳ್ಯದೆಲೆಯನ್ನು ಹಾಕಿದ ನಂತರ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಭಕ್ತಿ ಸಂಕಲ್ಪ ಸಹಿತ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂತಹ ದರಿದ್ರಗಳು ಬಂದಿದ್ದರೂ ತೊಲಗಿ ಹೋಗಬೇಕು, ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯಾಗಬೇಕು, ಸಾಲದ ಒತ್ತಡಗಳಿಂದ ನಿವಾರಣೆ ಆಗಬೇಕು ಅಂತ ಹೇಳಿಕೊಂಡು ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಮರುದಿನ ಬೆಳಿಗ್ಗೆ ಆ ಕಳಸವನ್ನು ಕದಲಿಸುವಾಗ ಭಕ್ತಿ ಸಂಕಲ್ಪದೊಂದಿಗೆ ಕದಲಿಸಬೇಕು. ಆ ಕವಡೆಯನ್ನು ಪ್ರತಿದಿನ ಇಟ್ಟು ಪೂಜೆ ಮಾಡಿ. ಧನಾಕರ್ಷಣೆ ಕವಡೆ ಅನ್ನುವುದು ತುಂಬಾ ಅಪರೂಪ. ಇದನ್ನು ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿ ಸಂಪೂರ್ಣವಾಗಿ ಸಮಸ್ಯೆಗೆ ಪರಿಹಾರ ಆಗಲು ಬಡವರಿಗೆ ಉಚಿತವಾಗಿಯೇ ನೀಡುತ್ತಾರೆ. ಅವರಿಂದ ಕೇಳಿ ಪಡೆದುಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ.